ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವು ನೆಕ್ಸ್ಟ್ ಯಾವ ಪುಣ್ಯಕ್ಷೇತ್ರಕ್ಕೆ ಹೋದ್ವಿ ಅಂತ ಈ ಬ್ಲಾಗಲ್ಲಿ ನೋಡ್ಕೊಂಡು ಬರೋವಂತೆ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಾಮ್ಲೆಟ್ಸ್. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರು. ಆ್ಯಂಡ್ ನೀವೆಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿನ್ನೆ ನಾವು ನೈಟು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿದ್ವಿ ಹೊರನಾಡಲ್ಲಿ. ಸೊ ಇವಾಗ ಕೂಡ ಅಲ್ಲೇ ಇದ್ದೀವಿ. ಸೊ ಇವಾಗ ಚೆಕ್ಔಟ್ ಮಾಡಿ ಇವಾಗ ನಾವು ಟಿಫನ್ ಮಾಡಿಕೊಂಡು ಸೊ ಇವಾಗ ನೆಕ್ಸ್ಟ್ ನಾವು ಪ್ಲೇಸ್ಗೆ ಹೋಗಬೇಕು. ಸೊ ಇವಾಗ ನಾವು ನೆಕ್ಸ್ಟ್ ಪ್ಲೇಸು ಇಲ್ಲಿ ನಿಯರ್ ಆಗುತ್ತೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬ ಘಾಟ್ ಸೆಕ್ಷನ್ ಇದೆ, ಹಂಗೆ ಟ್ರಾವೆಲಿಂಗ್ ಕೂಡ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಸೊ ತುಂಬ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ತುಂಬಾ ಘಾಟ್ ಸೆಕ್ಷನ್ ಇರುತ್ತೆ ಇಲ್ಲಂತೂ, ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಅಂತೂ. ಸೊ ಹೊರನಾಡಲ್ಲಿ ನಿನ್ನೆ ನೈಟ್ ಬಂದ್ವಿ. ಹಾಗೆ ದರ್ಶನ ಎಲ್ಲ ಬೇಗನೆ ಆಯಿತು, ಊಟ ಕೂಡ ಮಾಡಿದ್ವಿ. ಸೊ ಅದನ್ನು ಕೂಡ ವ್ಲಾಗ್ ನೋಡಿರ್ತೀರ. ಆ್ಯಂಡ್ ಮಾರ್ನಿಂಗ್ಗೆ ಬೇಗ ಬಿಡಬೇಕು. ಅದಾದಮೇಲೆ ಮತ್ತೆ ಮಧ್ಯಾಹ್ನನಷ್ಟರಲ್ಲಿ ನಮ್ಮ ಊರಿಗೆ ಹೋಗಬೇಕು ಅಂತ, ಅಂದರೆ ಇಲ್ಲಿಂದ ಧರ್ಮಸ್ಥಳದಿಂದ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ತುಂಬ ಘಾಟ್ ಸೆಕ್ಷನ್ ಇರೋದ್ರಿಂದ ಸೊ ಕತ್ಲಾದರೆ ಸ್ವಲ್ಪ ಬೇಡ ಅಂತ ಹೇಳಿ, ಕತ್ಲಾದರೆ ಘಾಟ್ ಸೆಕ್ಷನಲ್ಲಿ ಬೇಡ ಅಂತ ಹೇಳಿ ಸೊ ದಾರಿಯಲ್ಲಿ ಹಾಗೆ ಇವನ್ನೆಲ್ಲ ತಿಂತ ಟ್ರಾವೆಲ್ ಮಾಡ್ತಾಯಿದ್ವಿ. ನನಗಂತೂ ಈ ಥರ ಜಾಮೂನ್ ಅಂದರೆ ತುಂಬ ಇಷ್ಟ. ನಿಮಗೆಲ್ರಿಗೂ ಈ ಥರ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನಗೆ ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ, ಹಾಗೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗು ಯಾವ್ದು ಟಾಪಿಕ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆನೇ ಹಾಕ್ತೀನಿ. ಹಾಗೆ ನಾನು ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ಟ್ರಾವೆಲಿಂಗ್ ಜಾಸ್ತಿ ಹಾಕ್ತಾ ಇರ್ತೀನಿ. ಸೊ ಅದ್ರ ಮಧ್ಯೆ ಎಡಿಟಿಂಗು ಅಷ್ಟೇ ಟೈಮ್ ಹೋಗುತ್ತೆ. ಸೊ ಇವಾಗ ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಸೊ ನೋಡಿ, ನಾಳೆ ಲಕ್ಷ ದೀಪೋತ್ಸವ ಇದೆ, ಹಾಗಾಗಿ ಈ ರೀತಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಇಡೀ ಊರು ತುಂಬಾ ಮಾಡಿದ್ದಾರೆ. ಸೊ ಗೊತ್ತಿಲ್ಲ ಎವ್ರಿ ಟೈಮ್ ಹೀಗೆ ಇರತ್ತಾ ಅಥವಾ ಈಗ ಸದ್ಯಕ್ಕೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ. ಸೊ ಈಗ ಮಾತ್ರ ಈ ರೀತಿ ಎಲ್ಲ ಚೆನ್ನಾಗಿ ಊರಲ್ಲೆಲ್ಲ ಡೆಕೋರೇಟ್ ಮಾಡಿದರು, ಲೈಟಿಂಗ್ಸು ಹಾಗೆ ಈ ರೀತಿ ಎಲ್ಲ ಮಾಡಿದರು. ಸೊ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ತುಂಬಾ ರಶ್ ಇತ್ತು. ಸೊ ನೋಡ್ಕೊಂಡು ಬಂದರು. ಹಾಗೆ ಟ್ರೆಡಿಷ್ನಲ್ ವೇರ್ ಇಲ್ಲಿ ಕೂಡ ಅಷ್ಟೇ ಟ್ರೆಡಿಷ್ನಲ್ ವೇರ್ ಹಾಕ್ಕೋಬೇಕು ಅಂತ ಅಂದ್ಕೊಂಡು ಸೊ ಇಲ್ಲಿ ಕೂಡ ಅಷ್ಟೇ ಟ್ರೆಡಿಷ್ನಲ್ ವೇರ್ ಹಾಕಿದ್ದೀವಿ. ಆ್ಯಂಡ್ ಇವರೆಲ್ಲ ನೋಡ್ಕೊಂಡು ಬಂದು ತುಂಬಾ ರಶ್ ಇತ್ತು. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ. ಹಾಗಾಗಿ ನಾವು ಮಧ್ಯಾಹ್ನ ರೀಚ್ ಆಗೋಕ್ಕಾಗಲ್ಲ ಅಂತೇಳಿ ಸೊ ಒಳಗಡೆ ಹೋಗಲಿಲ್ಲ, ಬಟ್ ಪ್ರಸಾದ ತಿಂದ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಬಂದಿದ್ವಿ. ಇಲ್ಲಿ ಕೂಡ ಅಷ್ಟೇ ನಾವೇ ಫಸ್ಟು ಬ್ಯಾಚು. ಸೊ ಫಸ್ಟ್ ಹಾಗೆ ಇಲ್ಲಿ ಕೂಡ ಅಷ್ಟೇ ಪ್ರಸಾದ ತಿಂದ್ಕೊಂಡು ಅದಾದಮೇಲೆ ಸೊ ಇಲ್ಲೆಲ್ಲ ಸುತ್ತಾಡಿ ಅದಾದಮೇಲೆ ವಾಪಸ್ ನಮ್ಮೂರಿಗೆ ಹೋಗಬೇಕು. ಸೊ ನೋಡಿ, ಇಲ್ಲಿ ಪ್ರಸಾದ ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಸೊ ಇದು ಗೋಧಿ ಹಿಟ್ಟಿನ ಒಂದು ಸ್ವೀಟು ಮಾಡಿದ್ದಾರೆ. ಹಾಗೆ ಅನ್ನ ಮತ್ತು ಸಾಂಬಾರು, ಹಾಗೆ ರಸಮು, ಹಾಗೆ ಲಾಸ್ಟಲ್ಲಿ ಮಜ್ಜಿಗೆ ಅನ್ನ ಅಂತ ಹೇಳೆಲ್ಲ ಹಾಕ್ತಾರೆ. ತುಂಬ ಹೊಟ್ಟೆ ತುಂಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡಿದ್ದೆ, ಕ್ವಾಂಟಿಟಿ ತುಂಬಾ ಕಡಿಮೆ ತಿಂತೀನಿ ಅದರಲ್ಲಿ ನಾನು. ಸೊ ಹಂಗಾಗಿ ತುಂಬ ಕಡಿಮೆ ಹಾಕ್ಕೊಂಡಿದ್ದೆ. ಸೊ ಅದೆಲ್ಲ ಊಟ ಆಯಿತು. ಇವಾಗ ಶಾಪಿಂಗ್ ಅಂತ ತಿರುಗಾಡ್ತಾ ಇದ್ದೀವಿ. ಇಲ್ಲಂತೂ ನಾವು ಸಿಕ್ಕಾಪಟ್ಟೆ ಸುತ್ತಾಡಿದ್ವಿ ಮಧ್ಯಾಹ್ನ ಬಂದವರು. ಸೊ ನಾಳೆ ಇಲ್ಲಿ ಜಾತ್ರೆ ಐತಂತೆ, ಹಾಗಾಗಿ ಇಷ್ಟೆಲ್ಲ ಶಾಪಿಂಗ್ಸ್ ಎಲ್ಲ ಕುಡಿದ್ವು. ಹಾಗೆ ತುಂಬ ಶಾಪಿಂಗ್ ಕೂಡ ಮಾಡಿದ್ವಿ. ನಾವು ತುಂಬಾ ಸುತ್ತಾಡಿದ್ವಿ. ಸೊ ಈವ್ನಿಂಗ್ 5 ಗಂಟೆ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಇದು ನಮ್ಮೂರು ಬಸ್ಸು. ಸೊ ಬೇರೆ ಕಡೆ ಇದ್ದಾಗ ನಮ್ಮೂರು ಬಸ್ ನೋಡಿದರೆ ನಮಗೇನೋ ಒಂಥರ ಖುಷಿ ಆಗುತ್ತಲ್ವ, ಹಾಗಾಗಿ ನಾನು ಇದನ್ನು ಶೂಟ್ ಮಾಡಿಕೊಂಡೆ. ಸೊ ಅದರಿಂದನೇ ಹೋಗ್ತಾ ಇದ್ದೀವಿ. ಒನ್ ವೇ ಇರೋದ್ರಿಂದ ಹಾಗೆ ಘಾಟ್ ಸೆಕ್ಷನ್ ಇರೋದ್ರಿಂದ ಅದರಿಂದನೇ ಹೋಗ್ತಾ ಇದ್ದೀವಿ. ಸೊ ಇನ್ನೇನಿಲ್ಲ, ಟ್ರಾವೆಲಿಂಗ್ ಮಾಡ್ತಾಯಿದ್ದೀವಿ. ಇವಾಗೇನು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ನನಗೆ ಧರ್ಮಸ್ಥಳದಲ್ಲಿ ಫೋಟೋ ಆಗಲಿ ಅಥವಾ ವಿಗ್ರಹ ಆಗಲಿ ಯಾವುದೂ ಸಿಗಲಿಲ್ಲ. ಅದ್ರ ಬದಲು ಸುಬ್ರಹ್ಮಣ್ಯಂದು ಇದೆಲ್ಲ ಇತ್ತು. ಬಟ್ ಧರ್ಮಸ್ಥಳದ ಅದೆಲ್ಲ ಏನು ಸಿಗಲಿಲ್ಲ. ಹಾಗಾಗಿ ನಾನು ಬೇರೆದೆಲ್ಲ ಪರ್ಚೇಸ್ ಮಾಡಿದ್ವಿ. ಸೊ ಬೇರೆ ನಮಗೇನು ಬೇಕೋ ಅದೆಲ್ಲ ತೊಗೊಂಡ್ವಿ. ಸೊ ಅಲ್ಲಂತೂ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ವಿ. ಸೊ ಇವಾಗ ಹಾಗೆ ಇಲ್ಲಿ ಧರ್ಮಸ್ಥಳಕ್ಕೆ ನಾವು ಸ್ವಲ್ಪ ಕೇಳ್ಕೊಂಡು ಬರಬೇಕಿತ್ತು. ಯಾಕಂತಂದರೆ ನಾಳೆ ಲಕ್ಷ ದೀಪೋತ್ಸವ ಇತ್ತು. ಹಾಗೆ ಕೇಳ್ಕೊಂಡು ಬಂದಿದ್ದರೆ ಗೊತ್ತಾಗ್ತಾಯಿತ್ತು. ತುಂಬಾ ರಶ್ ಇರೋದ್ರಿಂದ ದರ್ಶನ ಅಂತೂ ಆಗಲಿಲ್ಲ, ದೂರಿಂದನೇ ನಮಸ್ಕಾರ ಮಾಡಿದ್ವಿ. ಸೊ ಒಂದು ವೇಳೆ ಕ್ಯೂ ಹಚ್ಚಿದ್ರೂ ನೈಟ್ ಏನೋ ಬರ್ತಾಯಿದ್ವಿ ಅಥವಾ ನೆಕ್ಸ್ಟ್ ಡೇ ಈ ಥರ ಆಗ್ತಾಯಿತ್ತು. ಹಾಗಾಗಿ ಸೊ ಒಳಗಡೆ ಹೋಗಲಿಲ್ಲ. ಇವತ್ತೇ ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡು ಎಲ್ಲರೂ ಅಷ್ಟೇ ರಜೆ ಹಾಕಿದ್ರು. ಹಾಗಾಗಿ ಇವತ್ತೇ ವಾಪಸ್ ಹೋಗ್ತಾಯಿದ್ವಿ. ಆ್ಯಂಡ್ ಈ ರೀತಿ
ಈ ರೀತಿ ಪ್ಲೇಸಿಗೆಲ್ಲ ಹೋಗಬೇಕಂದ್ರೆ ಸ್ವಲ್ಪ ಗೂಗಲ್ ಮಾಡಿ ಕೇಳ್ಕೊಂಡು ಹೋಗಬೇಕು ಅಂತ ಅನ್ಕೋತೀನಿ. ಕೇಳ್ಕೊಂಡು ಹೋದರೆ ಚೆನ್ನಾಗಿರ್ತಾಯಿತ್ತು, ದರ್ಶನ ಆಗ್ತಾಯಿತ್ತು. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಹೋದಾಗ ಚೆನ್ನಾಗಿ ದರ್ಶನ ಆಗಿತ್ತು. ಈ ಸತಿ ಅಷ್ಟು ಆಗಲಿಲ್ಲ. ಸೊ ಇವಾಗ ನೈಟ್ ನೋಡಿ, ನೈಟ್ ಆಗಿದೆ. ಗೂಗಲ್ ಮ್ಯಾಪಿಂದ ರೂಟ್ ಇದು. ಸೊ ಯಾವ ರೀತಿ ಇದೆ ರೂಟು. ಹಾಗೆ ಇದು ನನ್ನ ಹಸ್ಬೆಂಡ್ ಕಾಲೇಜೆಲ್ಲ ಓದಿದ್ದ ಊರಿದು, ಚಿಕ್ಕಮಗಳೂರು. ಸೊ ಇಲ್ಲೆಲ್ಲ ಊಟ ಮಾಡಬೇಕು ಅಂತ ಹೋಟೆಲ್ ಸರ್ಚ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಆನ್ ದ ವೇ ಯಾವತ್ತು ಹೋಟೆಲು ಸಿಗಲಿಲ್ಲ. ಲಾಸ್ಟಲ್ಲೇ ಹಾಗೆ ಗೂಗಲ್ ಮಾಡಿ ಹಾಗೆ ಯಾರನ್ನೋ ಕೇಳಿಕೊಂಡು ಒಂದು ಹೋಟೆಲ್ ಸಿಕ್ತು ಫೈನಲಿ. ಸೊ ಇವಾಗ ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ ಬಿಡಬೇಕು. ಸೊ ಆಲೂ ಪರೋಟ ಮತ್ತು ಆ್ಯಸ್ ಯೂಸ್ವಲ್ ತಂದೂರಿ ರೊಟ್ಟಿ ಇದೆಲ್ಲ ಆರ್ಡ್ರ್ ಮಾಡಿದ್ವಿ. ಸೊ ಇವಾಗ ಊಟ ಆಯಿತು. ಇವಾಗ ಇನ್ನು ಮತ್ತು ಅಗೇನ್ ಗೂಗಲ್ ಮ್ಯಾಪ್ ಯೂಸ್ ಮಾಡಿ ಅದೇ ರೂಟಿಗೆ ಹೋಗ್ತಾ ಇದ್ದೀವಿ. ಸೊ ಒಂದು 3 ಅವರ್ಸ್ ತನಕ ಇದೇ ರೀತಿ ರೋಡ್ ಬರ್ತಾಯಿತ್ತು. ಅಂದರೆ ಚಿತ್ರದುರ್ಗ ತನಕನೂ ಇದೇ ರೀತಿ ರೋಡ್ ಇತ್ತು. ತುಂಬ ಭಯ ಆಗ್ತಾಯಿತ್ತು. ಬಟ್ ರೂಟ್ ಮ್ಯಾಪ್ ಕರೆಕ್ಟಾಗಿತ್ತು. ಸೊ ನಾವಿವಾಗ 1 ಗಂಟೆ ಆಯಿತು ಮನೆಗೆ ರೀಚ್ ಆದ್ವಿ. ಸೊ ಫ್ರೆಶ್ ಅಪ್ ಕೂಡ ಆದೆ ನಾನು. ಸೊ ಮಲ್ಕೊಂಡ್ವಿ ಹಾಗೆ. ಸೊ ಬೆಳಗ್ಗೆ ಎದ್ದು ನಮ್ಮ ಮಮ್ಮಿ ಎಲ್ಲ ಇವರೆಲ್ಲ ರೆಡಿಯಾಗಿದ್ದಾರೆ. ನಮ್ಮ ಅತ್ತೆ ಕೂಡ ರೆಡಿಯಾಗಿದ್ದಾರೆ ಊರಿಗೆ ಹೋಗಬೇಕು ಅಂತ ಹೇಳಿ. ಸೊ ಇವಾಗ ನಾವು ಟಿಫನ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ನಾನು ಮತ್ತು 3 ಜನ ಸೇರಿ, ನಮ್ಮ ಮಮ್ಮಿ, ಅತ್ತೆ, ನಾನು ಸೇರಿ ಟಿಫನ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಅಷ್ಟೇ ಅವ್ರವ್ರ ಊರಿಗೆ ಇವತ್ತೇ ವಾಪಸ್ ಹೋಗ್ತಾ ಇದ್ದಾರೆ ಕೆಲವರು. ಹಾಗೆ ನಾವು ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅದನ್ನೆಲ್ಲ ಇಲ್ಲಿ ದೇವ್ರ ಮುಂದೆ ಇಟ್ಟಿದ್ದೀನಿ. ಸೊ ಇದು ಪ್ರಸಾದ ಮತ್ತು ಇದೆಲ್ಲ ನಾನು ತೊಗೊಂಡಿದ್ದು. ಇದು ಬಾಕ್ಸ್ ಕೂಡ ಅಷ್ಟೇ, ಇದು ಎಲ್ಲ ಮಮ್ಮಿ ತೊಗೊಂಡಿದ್ದು, ನಮ್ಮತ್ತೆ. ಸೊ ಈ ವಿಗ್ರಹಗಳು ಕೂಡ ಅಷ್ಟೇ ಶೃಂಗೇರಿಯಲ್ಲಿ ತೊಗೊಂಡಿದ್ದು. ಎಲ್ಲ ಕಡೆ ಒಂದೊಂದು. ಇದು ಕೂಡ ಅಷ್ಟೇ ಜಾತ್ರೆಯಲ್ಲಿ ಅಲ್ಲೇ ತೊಗೊಂಡಿದ್ದು. ಸೊ ತೊಗೊಂಡ್ವಿ. ಹಾಗೆ ಇವಾಗ ನಮ್ಮ ಅತ್ತೆ ಊರಿಗೆ ಹೋಗ್ತಾಯಿದ್ರೆ ಬಸ್ಸಲ್ಲಿ ಬಿಡೋಕ್ಕಂತ ಹೋಗ್ತಾಯಿದ್ದೀವಿ. ಸೊ ನೋಡಿ, ಅವ್ರು ಕೂಡ ಊರಿಗೆ ಹೋದರು. ಹಾಗೆ ಇದು ಒಂದು ತೊಗೊಂಡೆ. ಇದು ನಿದ್ದೆ ಬರುತ್ತೆ ಅಂತ ತೊಗೊಂಡೆ. ಆ್ಯಂಡ್ ಒಂದು ಸತಿ ಯೂಸ್ ಮಾಡಿದ್ದೀನಿ. ನಿದ್ದೆನೂ ನನಗೆ ಅಂತ ಅನಿಸ್ತು, ಫೀಲ್ ಆಯಿತು. ನಿದ್ದೆ ಬರ್ತಾ ಇರೋ ಥರ ಫೀಲ್ ಆಯಿತು. ಸೊ ನಂಗೆ ನಿದ್ದೆ ಬರೋಲ್ಲ, ನೈಟೆಲ್ಲ ಹಾಗೆ ಎಚ್ಚರ ಇರ್ತೀನಿ. ಹಾಗಾಗಿ ನಿದ್ದೆ ಬರುತ್ತೇನೋ ಅಂತ ತೊಗೊಂಡಿದ್ದು. ಬಟ್ ಹೇರ್ಗೋಸ್ಕರ ಅಂತ ಅಲ್ಲ, ಹೇರ್ ಸ್ನಾನು ಚೆನ್ನಾಗಿದೆ. ನಾನು ನಾರ್ಮಲ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಬಟ್ ಒಂದು ಸತಿ ಯೂಸ್ ಮಾಡಿದೆ, ನನಗೆ ಆರಾಮಾಗಿ ನಿದ್ದೆ ಮಾಡಿದೆ ನಾನು. ಸೊ ಮೊಬೈಲ್ ಯೂಸ್ ಮಾಡ್ತಾಯಿದ್ರು ನನಗೆ ನಿದ್ದೆ ಬಂತು. ಯೂಶ್ವಲಿ ನಂಗೆ ನಿದ್ದೆ ಬರೋಲ್ಲ, ಬಟ್ ಬಂತು. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇವಳು ನಮ್ಮ ಮಮ್ಮಿ ಮುಂದೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ, ಭರತನಾಟ್ಯ. ಸೊ ಸ್ವಲ್ಪ ಕಲಿಸಿದ್ದೀನಿ, ಹಾಗಾಗಿ ಮಾಡ್ತಿರ್ತಾಳೆ ಅವಾಗವಾಗ ಭರತನಾಟ್ಯ ಎಲ್ಲ ಮಾಡ್ತಿರ್ತಾಳೆ. ಸೊ ಇವಳಿಗೆ 3.5 ಇಯರ್ಸ್ ಇವಾಗ. ಇನ್ನೂ 3 ವರ್ಷ ಹಾಗಾಗಿ ನಾನು ಇನ್ನೂ ಸ್ಕೂಲ್ಗೆಲ್ಲ ಹಾಕಿಲ್ಲ. ನೋಡಬೇಕು, ಬೇಬಿ ಸಿಟ್ಟಿಂಗ್ ಎಲ್ಲ ಅದಕ್ಕೋಸ್ಕರನೇ ಬೇಬಿ ಸಿಟ್ಟಿಂಗ್ ಹಾಕಬೇಕು ಅಂತ ಅಕ್ಷರಾಭ್ಯಾಸ ಮಾಡಿಸಿದ್ದು. ಸೊ ಇವಾಗ ನೆಕ್ಸ್ಟು ಯಾವ್ದು ಚೆನ್ನಾಗಿದೆ ಅಂತೇಳಿ ನಾನು ಮನೆ ಹತ್ರನೇ ಇರೋ ಥರ ನೋಡ್ತೀನಿ, ಅಥವಾ ಮನೆಯೇ ಎಕ್ಸ್ಚೇಂಜ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತೇಳಿ. ನನಗೆ ಹೊರಗಡೆ ಹೋಗೋಕ್ಕೆ ಅಂದರೆ ನಾನೊಬ್ಬಳೇ ಹೋಗಲ್ಲ, ಹಾಗಾಗಿ ಸೊ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಹಾಗೆ ನಮ್ಮ ತಂಗಿ ಕೂಡ ಊರಿಗೆ ಹೋದ್ಲು. ಹಾಗಾಗಿ ನೋಡಿ, ಎದ್ದ ತಕ್ಷಣ ಎಷ್ಟೊಂದು ಅಳ್ತಾ ಇದ್ದಾಳೆ. ಸೊ ಇಲ್ಲಾಂದರೆ ಇದು 2 ಅವರ್ಸ್ ಇದೇ ರೀತಿ ಅಳ್ತಾ ಇರ್ತಾಳೆ. ತುಂಬ ಸಮಾಧಾನ ಮಾಡೋಕ್ಕೆ ತುಂಬ ಕಷ್ಟಪಡ್ತೀನಿ ನಾನಂತೂ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.